ಪಡೆದು ಅವಧಿತನೂ ಅವ ಇರ್ತಾನ. ಶರೀರ ಅನಾತ್ಮ ಐತೆ ಅಂತ ತಿಳಿದಿದ್ರು ಕೂಡ ಅವ ಅದು ಅವಧಿ ಇರುತನೂ ಇರ್ತಾನ. ಯಾಕಂದ್ರೆ ಅವಧಿ ಪಡೆದು ಬಂದೈತಲ್ಲ, ಲೋಗುನ ಇದನ್ನು ಕಳ್ಕೊಂಡಿವಂದ್ರೆ ಮತ್ತೆ ಅದನ್ನು ಉಣ್ಲಿಕ್ಕೆ ಬರಬೇಕಾಗತ್ತ ಅಂತ ಖಾತ್ರಿ ಇರ್ತೈತೆ ಅವನಿಗೆ. ಅದಕ್ಕೆ ಅವ ಅವಧಿ ಇರುತನೂ ಅದನ್ನು ಉಂಡು ತೀರಿಸ್ತಾನ ಪ್ರಾರಬ್ಧವನ್ನ. ಅನಾತ್ಮ ಅನ್ನೋದು ಗೊತ್ತಾಗೈತಿ, ಕರೆ ಗೊತ್ತಾದ ಮೇಲೂ ಅವ ಇಟ್ಕೊ ಬಂದು ಅವಶ್ಯ ಇಲ್ಲ ಬಿಡ್ರಿ ಅಂತ ಬಿಟ್ರೆ ಮತ್ತೆ ಉಣ್ಣಕ್ಕೆ ಬರಬೇಕಾಗತ್ತೆ, ಉಳಿದಿರ್ತೈತೆ ಅದು ವಾಸನೆಯಿಂದ. ಅದಕ್ಕೆ ಅವ ಅವಧಿ ಇರುತನೂ ಆ ಶರೀರದ ಅಭಿಮಾನ ಐತಂದ್ರು, ಅವನ ಶರೀರದ ಮೇಲೆ ಮೋಹ ಐತಂದ್ರು ಮೋಹ ಇರೋದಿಲ್ಲ ಅವ. ಹೌದಲ್ರಿ? ಅವ ತನ್ನ ಸ್ವರೂಪದೊಳಗೆ ಇರ್ತಾನೆ. ಹೆಂಗೆ ಮಿಥುನ ಪಕ್ಷಿ ಹೆಂಗೆ ಹಾರಾಡ್ತಿದ್ರು ಕೂಡ ಅದರ ಲಕ್ಷ್ಯ ಎಲ್ಲೈತಿ ಅಂತಂದರೆ ಮಿಥುನದ ಕಡೆ ಐತಿ, ಮೈಥುನದ ಕಡೆ ಐತು. ಹಂಗೆ ಅವಂಗೆ ಲಕ್ಷ್ಯ ಎಲ್ಲೈತಿಪ್ಪ ಅಂತಂದರೆ ತನ್ನ ಸ್ವರೂಪದ ಕಡೆನೇ ಐತಿ. ಇಲ್ಲಿ ಏನೋ ಕಾರ್ಯ ಮಾಡ್ತಿದ್ರು ಕೂಡ, ಶರೀರದಿಂದ ಏನೋ ಕಾರ್ಯ ನಡೆದ್ರು ಕೂಡ ಅವನ ಲಕ್ಷ್ಯ ಎಲ್ಲೈತಿ ಅಂತಂದರೆ ತನ್ನ ಸ್ವರೂಪದ ಕಡೆ ಐತಿ. ಗೋರ ಕುಂಬಾರ ಹುದಲು ತುಳಿತಿದ್ರು ಕೂಡ ಅವನ ಲಕ್ಷ್ಯ ಎಲ್ಲಿತ್ತು ಅಂತಂದರೆ ತನ್ನ ಸ್ವರೂಪದೊಳಗೆ. ಮಗು ಕೂಸು ಕಾಲಾಗಿ ಬಂದರು, ರೊಜ್ಜನಾಗ ಹಾಕಿ ತುಳಿದ್ರು ಕೂಡ, ಅದು ಚೀರಿದ್ರು ಕೂಡ ಅವನಿಗೆ ಅರಿವಿದ್ದಿಲ್ಲ, ಬಹಿರ್ಮುಖ ವೃತ್ತಿ ಇದ್ದಿಲ್ಲ ಅಲ್ಲಿ. ಹಂಗೆ ಈ ಶರೀರ ಜ್ಞಾನೇಂದ್ರಿಯಗಳ ಅಡಗಿರ್ತವೋ, ಕರ್ಮೇಂದ್ರಿಯಗಳ ಕಾರ್ಯ ನಡೆದ್ರು ಕೂಡ ಅವ ತನ್ನೊಳಗೆ ತಾನಿರ್ತಾನ. ಅದಕ್ಕೆ ಶರೀರದಿಂದ ಅವಧಿಯುತ ಇರುತನೂ ಇರ್ತಾನವ. ಅದರ ಮೇಲಿನ ಮೋಹ ಇರೋದಿಲ್ಲ ಅವನಿಗೆ. ಅವ ಪ್ರಾರಬ್ಧವನ್ನು ಉಣ್ತಿರ್ತಾನ, ಅದನ್ನು ದೂರ ಮಾಡಿಕೊಳ್ಳಿಕ್ಕೆ ಹೋಗೋದಿಲ್ಲ ಅಂತ. ಅದಕ್ಕೆ ಅವ ಹಾಗೆ ಶಂಭುಲಿಂಗನ ಆಗಿ ತಾನು ಇರ್ತಾನ. ಇದು ಜ್ಞಾನಿಯ ಲಕ್ಷಣ. ಜ್ಞಾನಿ ಹೆಂಗಿರ್ತಾನಪ್ಪ ಅಂತಂದ್ರೆ ಯಾವ ಕರ್ಮದೊಳಗೂ ಅವಂಗೆ ಆಸಕ್ತಿ ಇರೋದಿಲ್ಲ. ಆದರೆ ಕರ್ಮ ಮಾಡ್ತಿದ್ರು ಕೂಡ ಆಸಕ್ತಿಯಲ್ಲಿಲ್ಲ. ಕರ್ಮ ಮಾಡ್ತಿರ್ತೈತೆ ಅದು ಶರೀರ, ಕರ್ಮ ಮಾಡಿದರೂ ಕೂಡ ಆಸಕ್ತಿ ಇಲ್ಲ ಅಲ್ಲಿ ಅವನಿಗೆ. ಅವನು ಪ್ರಾರಬ್ಧವಶಾತ್ ಏನು ಮಾಡಬೇಕಾಯ್ತು, ನೌಕರಿನೋ ಚಾಕ್ರಿನೋ ಒಕ್ಕಲ್ತನನೋ ನೇಕಾರಿಕೆನೋ ಕುಂಬಾರಿಕೆನೋ ಏನೋ ಉದ್ಯೋಗ ಮಾಡ್ತಿದ್ರು ಕೂಡ ಅವನ ಲಕ್ಷ್ಯ ಎಲ್ಲೈತಿ ಅಂತಂದ್ರೆ ತನ್ನ ಸ್ವರೂಪದ ಕಡೆ. ಶರೀರ ಕರ್ಮ ಮಾಡ್ತಿರ್ತೈತಿ, ಅದು ಮಾಡಲಿಕ್ಕೆ ಬಂದಂಥದ್ದು, ಕರ್ಮವನ್ನು ಉಣ್ಲಿಕ್ಕೆ ಬಂದಂಥದ್ದು. ಕರ್ಮ ಮಾಡ್ತಾ ಮಾಡ್ತಾ ಅದನ್ನು ಕರ್ಮವನ್ನು ಅಳೆದು ವಾಸನೆಗಳನ್ನೆಲ್ಲ ತ್ಯಾಗ ಮಾಡಿದಾಗ ಅವ ತಾನು ಶಂಭುಲಿಂಗ ಸ್ವರೂಪನಾಗಿ ಉಳಿದಿರ್ತಾನ. ಅದಕ್ಕೆ ಅವ್ರು ಹೇಳಿದ್ದಿಲ್ಲ, ಜ್ಞಾನ ವೈರಾಗ್ಯ ಉಪರತಿಗಳನ್ನೆಂಬುವನೇ ಸಂಧಾನಿಸುತ್ತಿರೆ ಭೋಗ ಮೋಕ್ಷ ವಾಂಛಿತರು. ಲಕ್ಷಣ ಜ್ಞಾನ ಹೆಂಗೆ ಉತ್ಪನ್ನ ಆಗುತ್ತೆ, ವೈರಾಗ್ಯ ಹೆಂಗೆ ಬರ್ತೈತಿ, ಉಪರತಿ ಹೆಂಗೆ ಬರ್ತೈತಿ ಅನ್ನೋದನ್ನು ಲಕ್ಷಣಗಳನ್ನು ಹೇಳಿದ್ರು. ಹೌದಲ್ಲ? ಬೀಜ ರೂಪ ಕಾರ್ಯಗಳವು. ಅವನ ಬೀಜ ರೂಪ ಕಾರ್ಯದಿಂದ ಅವನು ದೃಢಪಡಿಸ್ಕೊಂಡಾಗ ಅವು ಅವಸ್ಥೆ ಬರ್ತಾವೆ, ಜ್ಞಾನ ವೈರಾಗ್ಯ ಉಪರತಿಗಳು ಬರ್ತಾವೆ. ಅದಕ್ಕೆ ಇದ್ರೊಳಗೆ ಜ್ಞಾನನ ಮುಖ್ಯ ಐತಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೇಳಿದ್ದವರು. ವೈರಾಗ್ಯ ಉಪರತಿಗಳನ್ನು ನೀವು ಹಠದಿಂದ ಸಾಧಿಸ್ಬೋದು, ಅದು ದೊಡ್ಡದಲ್ಲ. ಹೌದಲ್ರಿ? ಏನೋ ಒಂದು ನೀವು ಇದನ್ನು ಕಟ್ಟಿರ್ತೀರಿ, ಏನಂತೀರಿ ನೀವು, ಬ್ಯಾಕ್ಟೋ ಅಥವಾ ಏನೋ ಅಂತಿರಲ್ಲ, ಚಾಲೆಂಜ್ ಅಂತಿರಲ್ಲ. ಚಾಲೆಂಜ್ ಮಾಡಿದಾಗ ಹೆಂಗೆ ಅದನ್ನು ಇದನ್ನು ನೋಡೋದೇ ಇಲ್ಲ, ಮುಟ್ಟೋದೇ ಇಲ್ಲ, ಅದು ಹಂಗೆ ಚಾಲೆಂಜ್ ಮಾಡಿ ಹಠದಿಂದ ಅದರಿಂದ ದೂರ ಆಗಿರ್ತಿರಲ್ಲ. ಆದ್ರೆ ಮನಸ್ಸು ಮಾತ್ರ ಅಲ್ಲೇ ಇರ್ತೈತಿ. ಹಠದಿಂದ ಶರೀರದಿಂದ ಸಂಪರ್ಕ ದೂರ ಆಗಿರ್ಬೋದು, ಆದ್ರೆ ಮನದಿಂದ ಸಂಪರ್ಕ ಅಲ್ಲೇ ಇರ್ತೈತಿ. ಆದ್ರೆ ಜ್ಞಾನಿಗೆ ಮನಸ್ಸು ನಾಶ ಆಗಿರ್ತೈತಿ. ಶರೀರ ಸಂಪರ್ಕದೊಳಗಿದ್ರು ಮನಸ್ಸು ಇಲ್ಲ ಅಲ್ಲಿ, ಅವಾಗ ಅದ್ರ ಬಾಧೆ ತಟ್ಟಲಾರ್ದು. ಕುಂಬಾರದೊಳ ರೊಜ್ಜನಾಗಿದ್ದರೂ ಕೂಡ ರೊಜ್ಜು ಅದಕ್ಕೆ ಅಂಟೋದಿಲ್ಲ. ಹಂಗೆ ಅವ ಇರ್ತಾನ ಜ್ಞಾನಿ ಅಂತ. ಅಲ್ಲೇ ಇದ್ದರೂ ಕೂಡ ಅದು ಅವಾಗ ಯಾವ ಬಾಧೆನೂ ಆಗೋದಿಲ್ಲ. ಅದಕ್ಕೆ ಮುಂದೊಂದು ಪದದೊಳಗೆ ಹೇಳ್ತಾರೆ, ಆವ ಬಾಧೆಯನ್ನು ಉಂಟು ಮಾಡಲಹುದು ಅಖಿಳ ಭೋಗ